ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಮ್ಮನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು IBPS ಮೇನ್ಸ್ ಪ್ಯಾಟರ್ನಲ್ಲಿ ಚೇಂಜಸ್ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಫಸ್ಟು ರೀಸ್ನಿಂಗಲ್ಲಿ ನೋಡೋದಾದರೆ 40 ಕ್ವೆಶನ್ಸ್ ಇತ್ತು, 60 ಮಾರ್ಕ್ಸ್. ಇವಾಗಲೂ 40 ಕ್ವೆಶನ್ 60 ಮಾರ್ಕ್ಸ್ ಇದೆ, ಬಟ್ ಟೈಮ್ ಮುಂಚೆ 50 ಮಿನಿಟ್ಸ್ ಇತ್ತು. ಇವಾಗ ಅದನ್ನು ರೆಡ್ಯೂಸ್ ಮಾಡಿ 45 ಮಿನಿಟ್ಸ್ಗೆ ಮಾಡಿದ್ದಾರೆ. ಆ್ಯಂಡ್ ಜನರಲ್ ಅವೇರ್ನೆಸ್ದು ನೋಡೋದಾದರೆ ಮುಂಚೆ 35 ಕ್ವೆಶನ್ 50 ಮಾರ್ಕ್ಸ್ 25 ಮಿನಿಟ್ಸ್ ಇತ್ತು. ಇವಾಗ 50 ಕ್ವೆಶನ್ಸ್ 60 ಮಾರ್ಕ್ಸ್ 35 ಮಿನಿಟ್ಸ್ ಮಾಡಿದ್ದಾರೆ. ಆ್ಯಂಡ್ ಇಂಗ್ಲೀಷ್ ಪ್ಯಾಟರ್ನ್ ನೋಡೋದಾದರೆ 35 ಕ್ವೆಶನ್ 40 ಮಾರ್ಕ್ಸ್ ಇತ್ತು ಆ್ಯಂಡ್ 40 ಮಿನಿಟ್ಸ್ ಟೈಮ್ ಇತ್ತು. ಈಗ ಅದನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ 40 ಕ್ವೆಶನ್ಸ್ ಮಾಡಿ 20 ಮಾರ್ಕ್ಸ್ ಅಷ್ಟೇ, ಒಂದೊಂದಕ್ಕೆ ಹಾಫ್ ಮಾರ್ಕ್ಸ್ ಥರ ಮಾಡಿದ್ದಾರೆ, 35 ಮಿನಿಟ್ಸ್. ಆ್ಯಂಡ್ ಹಾಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ 35 ಕ್ವೆಶನ್ಸ್ಗೆ 50 ಮಾರ್ಕ್ಸ್ ಇತ್ತು ಮುಂಚೆ. ಈಗ 40 ಕ್ವೆಶನ್ 60 ಮಾರ್ಕ್ಸ್ ಮಾಡಿದ್ದಾರೆ. ಮುಂಚೆನೂ 45 ಮಿನಿಟ್ಸ್ ಟೈಮ್ ಇತ್ತು, ಈಗಲೂ 45 ಮಿನಿಟ್ಸ್ ಟೈಮು. ಆ್ಯಂಡ್ ಓವರಾಲ್ ಟೈಮ್ ಏನು ಅಂತ ಹೇಳಿದರೆ 160 ಮಿನಿಟ್ಸ್. ಮಾರ್ಕ್ಸ್ ಬಂದು 200 ಮಾರ್ಕ್ಸ್. ಇಲ್ಲಿ ಮೇನಾಗಿ ಮಾರ್ಕ್ಸಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೋಡೋದಾದರೆ GA ಮತ್ತು ಕ್ವಾಂಟ್ಸಲ್ಲಿ 10 ಮಾರ್ಕ್ಸ್ ಆ್ಯಡ್ ಆಗಿದೆ. ಅದು ಎಲ್ಲಿಂದ ರೆಡ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಇಂಗ್ಲೀಷಿಂದ ರೆಡ್ಯೂಸ್ ಆಗಿದೆ. ಆ್ಯಂಡ್ ಕ್ಲರ್ಕಲ್ಲೂ ಇದೇ ಥರ ಮಾಡ್ತಾರೆ, ಏನೂ ಗೊತ್ತಿಲ್ಲ. ನೋಟಿಫಿಕೇಷನ್ ಬಿಡೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇದು ವೇಕೆನ್ಸಿ ಎಷ್ಟಿದೆ ಅಂತ ಹೇಳಿದ್ರೆ 6715 ಇದೆ IBPS POಲಿ. ಬಟ್ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೂ ಕೆಲವು ಬ್ಯಾಂಕ್ಗಳು ಅದು ವೇಕೆನ್ಸಿ ಹೇಳಿಲ್ವಂತೆ. ಸೊ ಅವ್ರು ಅದನ್ನು ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ, ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 21/7 ಜುಲೈ 21 ಅಂತಿದೆ ನೋಟಿಫಿಕೇಷನಲ್ಲಿ. ಆ್ಯಂಡ್ SBI PO ಮಾಡೋರ್ಗೂ 1500 ವೇಕೆನ್ಸೀಸ್ ಇದೆ. ಆ್ಯಂಡ್ 8th ಲಾಸ್ಟ್ ಡೇಟ್ ಅಂತ ನೋಟಿಫಿಕೇಷನಲ್ಲಿದೆ ಅಪ್ಲೈ ಮಾಡೋದಕ್ಕೆ. ಇದು ಪ್ಯಾಟ್ರನ್ದು ಫೋಟೋ ಏನಿದೆ ಅದು ಬೇಕು ಅನ್ನೋರು ನಾನು ಆಲ್ರೆಡಿ ಪೋಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೋಗಿ ನೋಡಿ. ಇನ್ನು ನಾನು IBPS PO ಮತ್ತು SBI POಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದರೆ ಇಲ್ಲ, ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಇದು ಪೋಸ್ಟಿಂಗು ಕರ್ನಾಟಕದಲ್ಲೇ ಸ್ಟಾರ್ಟಿಂಗ್ ಹಾಕ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಬೇರೆ ಸ್ಟೇಟಲ್ಲೂ ಹಾಕ್ತಾರೆ. ಸೊ ಅದಕ್ಕೆ ನಾನು SBI PO ಆಗಲಿ IBPS PO ಆಗಲಿ ಅಪ್ಲೈ ಮಾಡಲ್ಲ. ಇನ್ನು ಮಿಕ್ಕಿದ 4 ಎಕ್ಸಾಮ್ ಏನಿದೆ ಅದನ್ನು ಅಪ್ಲೈ ಮಾಡಿ ಬರಿತೀನಿ. ಆ್ಯಂಡ್ ರಿಸರ್ವ್ ಲಿಸ್ಟ್ ಒಂದೊಂದೇ ಬಿಟ್ಕೊಂಬರ್ತಿದ್ದಾರೆ. ನೆನ್ನೆನೂ RRBದೆಲ್ಲ ಬಿಟ್ಟಿದ್ದಾರೆ. ಸೊ ಯಾರ್ಯಾರ್ದೆಲ್ಲ ರಿಸರ್ವ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಿದ್ದೀರಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿಯಾದಂಥ ವೀಡಿಯೋಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.